ಮಠಗಳಿಗೆ ಭೇಟಿ ನೀಡಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರೇ ಬಂದಂತೆ ಈ ತರ ಇರುತ್ತೆ. ನಮ್ಮ ಕೋರಿಕೆಯ ಒಂದು ಚೀಟಿ, ಇಲ್ಲಿ ನಮ್ಮ ಕೋರಿಕೆ ವಿಷಯನ ಬರೋದು, ಇಲ್ಲಿ ಅಡ್ರೆಸ್ ಎಲ್ಲ ಬರೋದು, ಈ ಬಾಕ್ಸ್ ಅಲ್ಲಿ ಇಟ್ರೆ ನಾವ್ ಇದನ್ನ ನಿಮ್ಮ ಮಂತ್ರಾಲಯ ಏನಿದೆ, ನಮ್ಮ ರಾಯರ ಮಂತ್ರಾಲಯ ಏನಿದೆ ಅಲ್ಲಿ ಹೋಗಿ ನಾವು ತಲುಪಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹಾಸನದ ರಾಯರ ಮಠಕ್ಕೆ ಬಂದಿದ್ದೀನಿ. ಹುಣ್ಣಿಮೆ ಕೂಡ ಇತ್ತು. ಇವತ್ತು ರಾಯರ ಮಠದಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ. ಆ ಒಂದು ಕಾರ್ಯಕ್ರಮ ಯಾವುದು ಅಂತ ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ರಾಯರ ಬೃಂದಾವನದ ಅಲಂಕಾರದ ದರ್ಶನವನ್ನ ಕೂಡ ನಿಮ್ಗೆ ಮಾಡಿಸ್ತಾ ಇದ್ದೀನಿ. ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು. ರಾಯರ ದರ್ಶನವನ್ನ ಪಡೆದ್ರಿ ಅಲ್ವಾ? ಬನ್ನಿ ಇವಾಗ ರಾಯರ ಸನ್ನಿಧಾನದಲ್ಲೇ ಇರುವಂತಹ ವೆಂಕಟೇಶ್ವರ ಸ್ವಾಮಿಯ ಅಲಂಕಾರದ ದರ್ಶನವನ್ನ ಕೂಡ ಮಾಡಿಸ್ತಾ ಇದ್ದೀನಿ. ಹುಣ್ಣಿಮೆ ಕೂಡ ಆಗಿತ್ತು, ಹಾಗಾಗಿ ಮಠದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಕೂಡ ಮಾಡಿದ್ರು. ಇವತ್ತು ತುಂಬಾ ವಿಶೇಷವಾದಂತಹ ದಿನ. ಕಾರ್ಯಕ್ರಮ ಕೂಡ ಇತ್ತು. ಏನ್ ಕಾರ್ಯಕ್ರಮ ಇತ್ತು ಅಂತ ತಿಳ್ಕೊಳ್ಳೋಕೆ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನ್ ಪೂರ್ಣಿಮಾ. ಇವತ್ತು ನಾನಿದ್ದೀನಿ ಹಾಸನದ ಉತ್ತರ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಇವತ್ತು ನಮ್ಮ ಹಾಸನಕ್ಕೆ ಜಿ ಟೀಮ್ ಅವರು ಬಂದಿದ್ದಾರೆ. ಇವತ್ತು ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲಿನ ಒಂದು ನಡೀತಾ ಇತ್ತು. ನಮ್ಮ ಹಾಸನ್ಗೆ ಕೂಡ ಬಂದಿದ್ರು. ಇವಾಗ ಜಿ ಟೀಮ್ ಅವರಾದಂತಹ ವೆಂಕಟೇಶ್ ಸರ್ ನಾನು ಇವಾಗ ಮಾತಾಡಿಸ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಹಾಸನ್ಗೆ ಬಂದು ಇವತ್ತು ರಾಯರ ಸನ್ನಿಧಾನದಲ್ಲಿದ್ದೀರಾ. ನಮ್ಮ ಮಠಕ್ಕೆ ಬಂದು ಇಷ್ಟು ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ರಲ್ಲ, ನಿಮ್ಗೆ ಹೇಗೆ ಅನಿಸ್ತು ಸರ್? ನೋಡಿ, ನಾವು ಇದು ಫಸ್ಟ್ ಇವತ್ತು 3 days ಇವತ್ತು ಸ್ಟಾರ್ಟ್ ಮಾಡಿದ್ ನಾವು. ನಾವ್ ಎಲ್ಲೂ ಭಜನೆ ಆತರ ಎಲ್ಲ ನಾವು ನೋಡಿರ್ಲಿಲ್ಲ. ಆದ್ರೆ ನಮ್ಮ ಗಾಡಿ ಮೇಲೆ ಇವತ್ತು ಹೋಗಿ ಭಜನೆ ಮಾಡಿದ್ದು ಎಲ್ಲರೂ ಶೇಕ್ ಆದ್ರು. ಶೇಕ್ ಆಯ್ತು ಎಲ್ಲರಿಗೂ. ಆತರ ಅಷ್ಟು ಚೆನ್ನಾಗಿ ಬಂತು. ಆಮೇಲೆ ಇವತ್ತು ಸ್ಟಾರ್ಟ್ ಮಾಡಿ 3 days ಆಗೈತಿ. ಇವತ್ತು 4 days. ಇವತ್ತು ಇಲ್ಲಿ ರಾಯರು ನಮ್ಮ ಸ್ವಾಮಿಗಳು ಬಂದು ನಮ್ಗೆಲ್ಲ ಸನ್ಮಾನ ಮತ್ತೆ ಇದನ್ನೆಲ್ಲ ರಾಯರದು ಒಂದು ಫೋಟೋ ಎಲ್ಲ ಕೊಟ್ರು. ಬಹಳ ಖುಷಿ ಆಯ್ತು. ಇದು ಫಸ್ಟ್ ಟೈಮ್ ಈಗ ಸ್ಟಾರ್ಟ್ ಮಾಡಿದೀವಿ. ಇನ್ನ 27 days ಇರುತ್ತೆ. ಇಡೀ ಕರ್ನಾಟಕ ಹೋಗುತ್ತೆ ಗಾಡಿ ಹತ್ರ. ಎಲ್ಲಾ ಮಠಗಳ ಹತ್ರ ಹೋಗಿ ಎಲ್ಲರ ಆಶೀರ್ವಾದ ಸಿಗುತ್ತೆ ನಮ್ಗೆ. ನಾವು ಆಶೀರ್ವಾದ ತಗೋಬೇಕು ಅಂತ ಹೋದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಒಂದ್ಸತಿ ಹೋಗ್ತೀವಿ, ಒಬ್ರ ಹತ್ರ ಆಶೀರ್ವಾದ ತಗಂತೀವಿ. ಆದ್ರೆ ಈಗ ನಾವು ರಾಯರ ರಥದ ಮುಖಾಂತರ ನಮಗೆ 30 ದಿವಸನು 30 ಸ್ವಾಮಿಗಳ ಆಶೀರ್ವಾದ ಸಿಗುತ್ತೆ. ಇದು ಬಹಳ ಖುಷಿ. ಈ ಕೆಲಸ ಮಾಡ್ತಾ ಇರೋದು ಖುಷಿ ಆಗುತ್ತೆ. ಜೊತೆಗೆ ಇಷ್ಟೆಲ್ಲ ಆಶೀರ್ವಾದ ತಗೊಂಡು ಕೊನೆಗೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ದೊಡ್ಡ ಸ್ವಾಮಿಗಳ ಆಶೀರ್ವಾದ ಸಿಗುತ್ತೆ. ಈ ಕೆಲಸ ನಾವು ಜಿ ಕನ್ನಡ ಮಾಡ್ತಾ ಇರೋದು ಇನ್ನೂ ಖುಷಿ. ಇಷ್ಟ ನೋಡ್ತಾರೆ. ಜಿ ಕನ್ನಡ ತುಂಬಾ ಕ್ಲಾರಿಟಿಯಿಂದ G5 ಅಲ್ಲಿ ನಮ್ಮ ರಾಘವೇಂದ್ರ ಮಹಾತ್ಮೆ ಫ್ರೀ ಟೈಮ್ ಇಲ್ಲ ಅಂದ್ರೆ ಸಿಗುತ್ತೆ. ಮನೇಲಿ ಇದ್ದಿರ್ತಕ್ಕಂಥ ಫ್ಯಾಮಿಲಿಯರಿಗೆ ಶನಿವಾರ ಭಾನುವಾರ ಸಂಜೆ 5 ಗಂಟೆ ಬರುತ್ತಿರುತ್ತೆ, 6 ಗಂಟೆ ಬರುತ್ತಿರುತ್ತೆ. ಎಲ್ಲರೂ ಕೂಡ ಖುಷಿಯಿಂದ ಈ ಒಂದು ನಮ್ಮ ಶ್ರೀ ರಾಯರ ಪವಾಡ ಮಹಾತ್ಮೆ ಮತ್ತೆ ಇದೆಲ್ಲ ಸಂಸ್ಕೃತಿ ಇದೆಲ್ಲ ಕೂಡ ತಿಳ್ಕೊಬಹುದು. ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಮಠದ ವ್ಯವಸ್ಥಾಪಕರನ್ನ ಕೂಡ ಇವಾಗ ಮಾತಾಡಿಸ್ತೀವಿ. ರಾಘವೇಂದ್ರ ಸ್ವಾಮಿಗಳವರ ಮಹಾತ್ಮೆಯನ್ನ, ಚರಿತ್ರೆಯನ್ನ, ಪವಾಡವನ್ನ ಭಕ್ತರಿಗೆ ಮನಮುಟ್ಟುವಂತೆ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ಚರಿತ್ರೆಯನ್ನ ಪ್ರತಿ ಜಿಲ್ಲೆಗೂ, ಪ್ರತಿ ಮನೆಗೂ, ಪ್ರತಿ ಜನರ ಹೃದಯಕ್ಕೂ ಮುಟ್ಟುವಂತೆ ಜಿ ಕನ್ನಡದಲ್ಲಿ ತೋರಿಸುವಂತಹ ವಿಷಯವನ್ನ ಕೇವಲ ಒಂದು ಪಾಂಪ್ಲೆಂಟ್ಸ್ ಮೂಲಕನೋ ಅಥವಾ ಒಂದು ವಾಟ್ಸಪ್ ಮೂಲಕನೋ ಯೂಟ್ಯೂಬ್ ಮೂಲಕನೋ ಪ್ರಚಾರ ಮಾಡದೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಇರತಕ್ಕಂತಹ ಎಲ್ಲ ಮಠಗಳಿಗೆ ಭೇಟಿ ನೀಡಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರೇ ಬಂದಂತೆ ಗುರುಗಳ ಆಶೀರ್ವಾದ ಪಡೆದು ಬಂದಂತಹ ಜಿ ಕನ್ನಡ ಈ ಏನು ರಾಘವೇಂದ್ರ ಸ್ವಾಮಿಗಳವರ ರಥ ಇದೆ, ಆ ರಥವನ್ನ ಇವತ್ತು ಹಾಸನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾಗ ಇಲ್ಲಿ ಹೇಗಿತ್ತು ಅಂದ್ರೆ ಒಂದು ರಥ ಬಂದಿರಲಿಲ್ಲ. ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರೇ ಮಂತ್ರಾಲಯದಿಂದ ಒಂದು ವಾಹನದಲ್ಲಿ ಕುಳಿತು ಬಂದಂತಹ ಇವತ್ತು ನಾವೆಲ್ಲ ನೋಡಿದ್ವಿ. ರಾಘವೇಂದ್ರ ಸ್ವಾಮಿಗಳವರನ್ನ ಹೇಗೆ ಒಂದು ತೊಟ್ಟಲ್ಲಿ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಆ ಮಧ್ಯದಲ್ಲಿ ಯಾರು ಸಿಕ್ಕಿದ, ಅವನು ಅಜ್ಞಾನವಂತ, ಅವನಿಗೆ ಹೇಗೆ ಜ್ಞಾನ ಬಂತು, ಅವರು ಹೇಗೆ ರಾಯರ ಶಿಷ್ಯರಾಗಿ ಅಪ್ಪಣ್ಣಾಚಾರ್ಯರಾಗಿ ಪರಿವರ್ತನೆ ಹೋದ್ರು. ಹಾಗೆ ಆ ರಥದಲ್ಲಿ ಕುಳಿತುಕೊಂಡು ಹೋಗ್ತಿರ್ಬೇಕಾದ್ರೆ ಅಂತಹ ಪವಾಡ ನಡೆದಿದೆ ಅಂದ್ರೆ ಇವತ್ತು ಮನೆಯಲ್ಲಿ ರಾಯರ ಒಂದು ಮಹಾತ್ಮೆಯನ್ನ ನೋಡಬೇಕು ಅಂತ ಹೇಳಿ ಒಂದು ವಾಹನವನ್ನ ಮಂತ್ರಾಲಯ ಕ್ಷೇತ್ರದಿಂದ ಪೂಜೆ ಮಾಡಿಸಿಕೊಂಡು ಮಂತ್ರಾಕ್ಷತೆಯನ್ನು ಹಾಕಿಸಿಕೊಂಡು ಇಡೀ ಕರ್ನಾಟಕ ರಾಜ್ಯವನ್ನ ಸುತ್ತಾಡಿ ಪ್ರತಿಯೊಬ್ಬರ ಮನೆಯಲ್ಲೂ, ಮನಸ್ಸಿನಲ್ಲೂ, ಹೃದಯದಲ್ಲೂ ರಾಘವೇಂದ್ರ ಸ್ವಾಮಿಗಳವರು ಇದ್ದಾರೆ, ರಾಯರಿದ್ದಾರೆ ಎಂಬ ಪದವನ್ನ ಇವರು ಸಾರಿ
ಪ್ರತಿಯೊಬ್ಬರ ಮನೆಗೂ ಕೂಡ ಹೋಗ್ತಿರ್ತಕ್ಕಂಥದ್ದು, ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಹೋಗ್ತಕ್ಕಂಥದ್ದು, ಹೈವೇನಲ್ಲಿ ಹೋಗ್ಬೇಕಾದ್ರೆ ಲಕ್ಷಾಂತರ ವಾಹನಗಳು ಇವರ ಹಿಂದೆ ಮುಂದೆ ಹೋಗ್ತಿರುತ್ತೆ. ಎಲ್ಲರ ಮನಸ್ಸಿನಲ್ಲೂ ರಾಯರಿದ್ದಾರೆ ಎಂಬ ಪದವನ್ನ ಒಂದು ಮೆಸೇಜ್ ಮಾಡುವ ಮೂಲಕ ಇವತ್ತು ಜಿ ಕನ್ನಡದವರು ಇವತ್ತು ನಮ್ಮ ಹಾಸನದ ಉತ್ತರ ಬಡಾವಣೆಯಲ್ಲಿರ್ತಕ್ಕಂತಹ ಮಂತ್ರಾಲಯ ಮಠಕ್ಕೆ ಬಂದಿದ್ದಾರೆ. ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಹೇಳಿದ ಹೆಸರಾಗಿದೆ. ಇಂತಹ ಒಂದು ಜಾಗಕ್ಕೆ ಬಂದು ಇವತ್ತು ಅವರು ರಾಯರ ಸೇವೆಯನ್ನು ಮಾಡಿದ್ದಾರೆ. ಅವರ ಈ ಸೇವೆ, ಅವರಲ್ಲಿರ್ತಕ್ಕಂಥ ವಾಹಿನಿ ಏನಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ಎಲ್ಲ ಭಗವಂತನ ಆಶೀರ್ವಾದ, ಗುರು ಸಾರ್ವಭೌಮರ ಆಶೀರ್ವಾದ ಸದಾ ಅವರಲ್ಲಿ ಇರಬೇಕು ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆ ಮಾಡಿದ್ದೇವೆ. ನಾವು ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ವಿಚಾರಣಕರ್ತರು ಅಂದ್ರೆ ಯಾವುದೋ ದೊಡ್ಡ ಹುದ್ದೆ ಅಲ್ಲ, ರಾಯರು ಕೊಟ್ಟಂತಹ ಒಂದು ಭಿಕ್ಷೆಯನ್ನು ಪಡೆದು ಇಂತಹ ಮಠಗಳಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡುವಂತಹ ಒಂದು ಸಣ್ಣ ಹುದ್ದೆಯನ್ನ ಗುರುಗಳು ಮತ್ತು ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ನಿಮ್ಮ ಜೊತೆಗೆ ನಾವು ಕೂಡ ಸೇರುವಂತಹ ಸೌಭಾಗ್ಯ ಸಿಕ್ಕಿದೆ. ಜೊತೆಗೆ ನಿಮ್ಮ ಸೇವೆ ಜೊತೆಗೆ ನಾವು ಕೂಡ ರಾಯರ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇಲ್ಲಿಗೆ ಬಂದು ಜಿ ಕನ್ನಡದವರು ನಮ್ಮೆಲ್ಲರನ್ನ ರಾಯರ ಕಡೆಗೆ ಕರ್ಕೊಂಡು ಹೋಗಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ಏನ್ ಯೂಟ್ಯೂಬ್ ಮಾಡ್ತಾ ಇದೆ ಒಂದು ಸಣ್ಣ ಹೆಣ್ಮಗಳು, ಯಾಕೆ ರಾಯರನ್ನೇ ನೀನು ಇಷ್ಟೊಂದೆಲ್ಲ ಮಾಡ್ತಿದ್ಯಾ ಅಂತಂದ್ರೆ ಮುಂದೆ ಏನೋ ಒಂದು ನಿಮಗೆ ಕಾದಿದೆ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಲ್ಲ ಒಂದು ರೀತಿ ಕಲೆ ಇದೆ. ಆ ಕಲೆಯನ್ನ ಗುರುತಿಸ್ತಕ್ಕಂಥವ್ರು ಮೊದಲು ಪೋಷಕರು, ನಂತರ ಭಗವಂತ. ಆದ್ರೆ ಈ ಪೋಷಕರು ನಿನ್ನ ಯಾಕೆ ಇಲ್ಲಿವರೆಗೂ ತಗೊಂಡು ಬಂದ್ರು ಅದು ನನಗೆ ಗೊತ್ತಿಲ್ಲ. ಆದ್ರೆ ರಾಯರು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಯೂಟ್ಯೂಬ್ ಅಲ್ಲಿ ನಿಮ್ಮಿಂದ ಈ ಒಂದು ರಾಯರನ್ನ ತೋರಿಸೋದ್ರ ಮೂಲಕ ನಿಮ್ಮ ಮುಂದಿನ ಜೀವನ ಕೂಡ ರಾಯರ ಪಾದದಲ್ಲೇ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಕೂಡ ಭಾವಿಸ್ತಾ ನಿಮ್ಮ ಯೂಟ್ಯೂಬ್ ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೆಳಿಲಿ. ಇವತ್ತು ಜಿ ಕನ್ನಡದವ್ರನ್ನ ಇಂಟರ್ವ್ಯೂ ಮಾಡಿದ್ರೆ, ಜಿ ಕನ್ನಡದವ್ರನ್ನ ತೋರಿಸಿದ್ರ. ಇವತ್ತು ಅವರ ಪ್ರೊಪರೇಟರ್ ಇರ್ಬೋದು, ಅವರ ಆಫೀಸರ್ ಆಗಿರ್ಬೋದು, ಜಿ ಕನ್ನಡ ಸಂಸ್ಥಾಪಕರಾಗಿರ್ಬೋದು, ಎಲ್ಲರೂ ಇಲ್ಲಿ ಬರಕ್ಕಾಗಲ್ಲ. ಆದ್ರೆ ಅವರ ಪ್ರತಿನಿಧಿಯಾಗಿ ಇವತ್ತು ರಾಯರನ್ನ ಹೊತ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಆ ಹೊತ್ಕೊಂಡಿದ್ದಾರೆ ಅನ್ನೋ ಒಂದು ಪದನೆ ಅವರ ಇಡೀ ಜಿ ಕನ್ನಡದ ಕುಟುಂಬದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನೀವು ಕೂಡ ಯೂಟ್ಯೂಬ್ ಚಾನಲ್ ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ನಾವು ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀಕೃಷ್ಣಾರ್ಪಣ ನಮಸ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏನಂದ್ರೆ ಈ ದಿನ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಹಾಸನದ ಉತ್ತರ ಬಡಾವಣೆ ರಾಯರ ಮಠಕ್ಕೆ ರಾಯರ ರಥಯಾತ್ರೆ ಇಲ್ಲಿ ಬಂದಿದೆ. ಅಂದ್ರೆ ನೀವೆಲ್ಲ ನೋಡ್ತಿರ್ಬೋದು, Zee5 ಕನ್ನಡದಲ್ಲಿ ರಾಯರ ಮಹಾತ್ಮೆಯನ್ನು ನೀವು ನೋಡ್ತಾ ಇರ್ಬೋದು, ವೀಕ್ಷಿಸ್ತಿರ್ಬೋದು. ಏನಾಗಿದೆ ಅಂದ್ರೆ ಈಗ ನಮ್ಮ ಗುರುಗಳು ಏನೀಗ ವಿಜಯ ಸಂಕಲ್ಪ ಮಾಡಿ ಮಾಡ್ತಾ ಇದಾರ, ಯಾತ್ರೆ ಮಾಡ್ತಾ ಇದ್ದಾರೋ ಅದೇ ತರ ಇವರು ಕೂಡ ಒಂದು ರಥಯಾತ್ರೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲೇ ಎಲ್ಲಾ ಕಡೆನೂ ತಿರುಗಿ ಮತ್ತೆ ರಾಯರ ಭಕ್ತರ ಕೋರಿಕೆ ಮತ್ತು ಅದನ್ನು ಕಾಣಿಕೆಯನ್ನು ಸಮೇತ ಇಲ್ಲಿ ಸ್ವೀಕರಿಸಿ ಅದನ್ನು ಮಂತ್ರಾಲಯಕ್ಕೆ ತಲುಪಿಸುವಂತಹ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದು ನಮ್ಗೆ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ತರ ಒಂದು ಅವಕಾಶ ನಮಗೂ ಒಂದು ಸಿಕ್ಕಿದೆ. ನಾವು ಬಹಳ ಸಂತೋಷ ಪಡ್ತಾ ಇದೀವಿ. ನಿಜವಾಗ್ಲೂ ಇದೇ ತರ ರಥಯಾತ್ರೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾವು ಉತ್ತರ ಬಡಾವಣೆ ರಾಯರ ಮಠದ ಸಿಬ್ಬಂದಿ ಮತ್ತು ವ್ಯವಸ್ಥಾಪಕರ ಪರವಾಗಿ ನಾವು ಅವರಿಗೆ ಧನ್ಯವಾದ ಹೇಳ್ತಿದ್ದೇವೆ. ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಏನು ಅಂತ ನಿಮ್ಗೆಲ್ಲ ಗೊತ್ತಾಯ್ತಲ್ಲ. ಜಿ ಕನ್ನಡ ಟೀಮ್ ಅವರು ಹಾಸನ್ಗೆ ಬಂದಿರುವಂತದ್ದು. ಆಲ್ರೆಡಿ ನೀವು ಸೀರಿಯಲ್ ಎಲ್ಲ ನೋಡ್ತಾನೆ ಇರ್ಬೋದು. ಶ್ರೀ ರಾಘವೇಂದ್ರ ಮಹಾತ್ಮೆ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಈ ಒಂದು ಸಂಕಲ್ಪ ಯಾತ್ರೆಯಿಂದ ರಾಯರ ಭಕ್ತರುಗಳಿಗೆಲ್ಲ ಕೂಡ ಯಾವೆಲ್ಲ ಉಪಯೋಗವಾಗಲಿದೆ ಅಂತ ಈಗ ವೆಂಕಟೇಶ್ ಸರ್ ಅವರು ನಮ್ಮ ಚಾನಲ್ ಒಂದಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ, ನಾನಿದ್ದೀನಿ ಹಾಸನದ ಉತ್ತರ ಬಡಾವಣೆಯಲ್ಲಿರುವಂತಹ ಶ್ರೀ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಇವತ್ತು ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲಿನ ಟೀಮ್ ಅವರು ನಮ್ಮ ಹಾಸನ್ಗೆ ಕೂಡ ಬಂದಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಜಿ ಕನ್ನಡ ಟೀಮ್ ಇಂದ ನೀವು ನಮ್ಮ ಹಾಸನ್ಗೆ ಬಂದಿದ್ದೀರಾ. ಸರ್, ನಮ್ಮ ವೀಕ್ಷಕರಿಗೆ ಈ ಒಂದು ಸಂಕಲ್ಪ ಯಾತ್ರೆ ಬಗ್ಗೆ ಮಾಹಿತಿ ತಿಳಿಸಿ. ಇಡೀ ಕರ್ನಾಟಕದ ಜನ ನಮ್ಮ ಶ್ರೀ ರಾಘವೇಂದ್ರ ಮಹಾತ್ಮೆ ಜಿ ಕನ್ನಡ ಬರ್ತಾ ಇದೆ. ಶನಿವಾರ ಭಾನುವಾರ ಸಂಜೆ 6 ಗಂಟೆ ಬರ್ತಾ ಇರುತ್ತೆ. ಇಷ್ಟು ಜನ ಒಪ್ಪಿದ್ದಾರೆ. ಆಲ್ರೆಡಿ 227 ಎಪಿಸೋಡ್ ಆಗಿದೆ. ನೀವೆಲ್ಲ ಕೂಡ ನೋಡ್ತಾ ಇದ್ದೀರಾ. ಆದ್ರೆ ಇವತ್ತೇ ನಾವು ರಥಯಾತ್ರೆ ಮಾಡ್ತಾ ಇದೀವಿ ಅಂದ್ರೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ನಮ್ಮ ರಾಯರು ದೀಕ್ಷೆನ ಪಡೆದು ಈಗ ವಿಜಯ ಯಾತ್ರೆ ಸಂಕಲ್ಪ ಮಾಡಿದ್ದಾರೆ. ಅಂದ್ರೆ ಇಷ್ಟು ದಿನ ಅವರು ಸಂಸಾರದಲ್ಲಿ ಬಂದಿಯಾಗಿದ್ರು. ಆ ಸಂಸಾರವನ್ನು ಬಿಟ್ಟು ಈಗ ದೀಕ್ಷೆ ಪಡೆದು ಈಗ ಮೂಲರಾಮ ಅವರಿಗೆ ಪ್ರತ್ಯಕ್ಷ ಆಗಿ ಇದು ನೀನು ಇಲ್ಲಿ ಪಟ್ಟಾಭಿಷೇಕ ಆಗಿ ಇಲ್ಲಿ ಬಂದಿ ಆಗೋ ತರದಲ್ಲ, ನೀನು ಬಂದ್ರೆ ಸಂಕಲ್ಪ ಬಂದ್ಬಿಟ್ಟು ಕಣ್ಣೀರನ್ನ ವರ್ಷಂತ ಕೆಲಸ ನೀನು ಯಾತ್ರೆ ಶುರು ಮಾಡ್ಬೇಕು. ಈಗ ನೀನು ಸಂಕಲ್ಪ ಯಾತ್ರೆ ಶುರು ಮಾಡ್ಬೇಕು ಅಂತ ಮೂಲರಾಮ ಬಂದು ಪ್ರತ್ಯಕ್ಷವಾಗಿ ಹೇಳ್ತಾರೆ ನಿನ್ನೆ ಎಪಿಸೋಡ್ ಅಲ್ಲಿ, ಅಂದ್ರೆ ಭಾನುವಾರ ಎಪಿಸೋಡ್ ಅಲ್ಲಿ. ಹಂಗಾಗಿ ಇನ್ನ ನಮ್ಮ ರಾಯರು ಇವೆಲ್ಲ ನೋಡ್ತಾ ಇದ್ರೆ ರಾಯರು ಇನ್ನು ಸಂಕಲ್ಪ ಯಾತ್ರೆನ ಮಾಡ್ತಾರೆ. ಹೋಗ್ತಾ ಯಾರ್ಯಾರಿಗೆ ಕಷ್ಟ ಇರುತ್ತೆ ಪವಾಡಗಳನ್ನ ಮಾಡ್ತಾ ಕಣ್ಣೀರ ಒರೆಸ್ತಾ ಇಲ್ಲಿ ಈಗ ಅವರು ಇಡೀ ಜಗತ್ತಿಗೆ ಗೊತ್ತಾಗದ ಒಂದು ಸಮಯ ಸ್ಟಾರ್ಟ್ ಆಗಿದೆ ಈಗ. ಹಂಗಾಗಿ ನಾವು ಕೂಡ ಆಲ್ರೆಡಿ ಇದು 227 ಎಪಿಸೋಡ್ ಆಗಿದೆ. ಆದ್ರೆ ಮತ್ತೆ ಮಾಡ್ತಿರೋ ಉದ್ದೇಶ ಬಂದು ಅವ್ರೇನ್ ನಮ್ಮ ರಾಯರು ಸಂಕಲ್ಪ ಯಾತ್ರೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದು ರಾಯರ ರಥ. ಇವೆಲ್ಲ ನೋಡ್ತಾ ಇದ್ರ ರಾಯರ ರಥ ಇಡೀ ಕರ್ನಾಟಕಕ್ಕೆ ಹೋಗುತ್ತೆ, ಎಲ್ಲಾ ಸ್ಟೇಟ್ಗೂ ಹೋಗುತ್ತೆ, ಡಿಸ್ಟಿಕ್ಗಳಿಗೆಲ್ಲ ಹೋಗಿ
ಅಲ್ಲಿ ಯಾರ್ಯಾರು ರಾಯರ ಭಕ್ತರಿದ್ದಾರೆ ಅವರ ಕೋರಿಕೆ ಏನಿದೆ ಅದನ್ನ ನೋಡಿ ನಿಮ್ಗೆ ಕಾಣ್ತಿರುತ್ತೆ ಇಲ್ಲಿ ನೋಡಿ. ಇದು ಕೋರಿಕೆಯ ಬಾಕ್ಸು. ಅಂದ್ರೆ ನೀವು ಮಂತ್ರಾಲಯಕ್ಕೆ ಹೋಗಿ ಟೈಮ್ ಸಿಕ್ಕಿರಲ್ಲ, ನೀವು ಫ್ಯಾಮಿಲಿ ಹೋಗಕ್ ಟೈಮ್ ಸಿಗ್ತಾರಲ್ಲ, ಇಲ್ಲಿ ನಮ್ಮ ಪ್ರತಿ ಊರಿಗೂ ಡಿಸ್ಟ್ರಿಕ್ಟ್ ಬರುತ್ತೆ. ಇಲ್ಲಿ ಬಂದು ನಾವು ಒಂದು ಈ ತರದೆಲ್ಲ ಹೇಳ್ತೀವಿ. ಆಗ ಒಂದು ಚೀಟಿಲಿ ನಿಮ್ಮ ಇಷ್ಟಾರ್ಥ, ನಿಮ್ಮ ಕೋರಿಕೆ, ನಮ್ಮ ಮಗ ಚೆನ್ನಾಗಿ ಓದಬೇಕಾಯ್ತು, ನೆನಪು ಗೊತ್ತಿಲ್ಲ, ಈ ತರ ಏನಾದ್ರು ಕೋರಿಕೆ ಬರೆದು ಈ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಇಲ್ಲಿ ಕಾಣಿಕೆ ಇರುತ್ತೆ, ಮಂತ್ರಾಲಯ ಕಾಣಿಕೆ ಕೊಡ್ಬೋದು. ಈ ನಿಮ್ಮ ಏನಾದ್ರು ರಾಯರ ಹತ್ರ ನೀವು ಬೇಡಿಕೆ ಇಟ್ಟು ನಮ್ಮ ಜಿ ಕನ್ನಡ ಬರ್ತಿರತಕ್ಕಂತ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಬಗ್ಗೆ ಒಂದು ಫೀಡ್ಬ್ಯಾಕ್, ಅನಿಸಿಕೆ, ಚಾನೆಲ್ ಬಗ್ಗೆ ಈ ಪ್ರತಿಯೊಂದು ಹೇಳ್ಬೇಕಾಗತ್ತೆ. ಅಲ್ಲಿ ಹಂಗೆ ನೋಡಿ ನಿಮ್ಗೆ ಕಾಣ್ತಿದ್ದೆ, ಇಲ್ಲಿ ಈ ತರ ಇರುತ್ತೆ ನಮ್ಮ ಕೋರಿಕೆಯ ಒಂದು ಚೀಟಿ. ಇಲ್ಲಿ ನಮ್ಮ ಕೋರಿಕೆ ವಿಷಯನ ಬರೋದು, ಇಲ್ಲಿ ಅಡ್ರೆಸ್ ಎಲ್ಲ ಬರೋದು ಈ ಬಾಕ್ಸ್ ಅಲ್ಲಿ ಇಟ್ರೆ ನಾವ್ ಇದನ್ನ ನಿಮ್ಮ ಮಂತ್ರಾಲಯ ಏನಿದೆ, ನಮ್ಮ ರಾಯರ ಮಂತ್ರಾಲಯ ಏನಿದೆ ಅಲ್ಲಿ ಹೋಗಿ ನಾವು ತಲುಪಿಸ್ತೀವಿ. ಇದು ಇಡೀ ಕರ್ನಾಟಕದ ಇರತಕ್ಕಂತ ಎಲ್ಲಾ ರಾಯರ ಭಕ್ತರ ಕೋರಿಕೆಯನ್ನ, ಎಲ್ಲಾ ರಾಯರ ಭಕ್ತರ ಕಾಣಿಕೆಯನ್ನ ನಾವು ಮಂತ್ರಾಲಯಕ್ಕೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ರಾಯರು ವಿಜಯ ಸಂಕಲ್ಪ ಯಾತ್ರೆ ಶುರು ಮಾಡಿದರೆ ನಾವು ಅದೇ ರೀತಿ ನಮ್ಮ ರಾಯರ ರಥ ಮುಖಾಂತರ ಇಡೀ ಕರ್ನಾಟಕವಾಗಿ ನಿಮ್ಮೆಲ್ಲರ ಕೋರಿಕೆಯ ಚೀಟಿಯನ್ನ ಮಂತ್ರಾಲಯಕ್ಕೆ ತಲುಪಿಸುವಂತ ಒಂದು ಕೆಲಸ ನಾವು ಮಾಡ್ತಾ ಇದೀವಿ ಮೇಡಮ್. ಇಲ್ಲ, ಇದು ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರವರ ಒಂದು ಇಷ್ಟಾರ್ಥನ ನೀವು ಅವರು ಬರೆದು ಹಾಕೋದನ್ನ ನೀವು ಮಂತ್ರಾಲಯಕ್ಕೆ ತಲುಪಿಸ್ತಾ ಇದ್ರ. ಇದು ಒಂದು ಒಳ್ಳೆ ಒಂದು ಇದೆ. ಅಂದ್ರೆ ಈಗ ಎಲ್ಲ ನೋಡ್ತಾ ಇರತಕ್ಕಂಥವ್ರು ಈಗ ರಾಯರು ಹೊರಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ. ಅದೇ ರೀತಿ ಇಲ್ಲಿ ಗಾಡಿ ಬಂದಿದೆ ಅಂದ್ರೆ ಅಲ್ಲಿ ನೋಡಿ ಅಲ್ಲಿ ಸ್ಟಾರ್ಟ್ ಆಗಿದೆ ರಾಯರು ನಡೆಯೋದಕ್ಕೆ. ಅವರ ರಾಯರ ಹತ್ರ ಕೂಡ ಇಲ್ಲೂ ಬಂದಿದೆ ಅಂದ ತಕ್ಷಣ ಅವ್ರಿಗೆ ಒಂದು ಏನು ನಮ್ಮ ರಾಯರ ಹತ್ರ ಒಂದು ಮಾತಾಡೋದಿಕ್ಕೆ ಒಂದು ಖುಷಿ. ಆಮೇಲೆ ಟಿವಿಲಿ ನೋಡಿರ್ತಾರೆ, ಮತ್ತೆ ಇಲ್ಲಿ ಲೈವ್ ಅಲ್ಲಿ ನೋಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಫೀಡ್ಬ್ಯಾಕ್ ಆಗ್ಲಿ, ಭಜನೆ, ನೀವು ಭಜನೆ ನಾವು ತೋರಿಸ್ತೇವೆ, ಇಲ್ಲಿ ಭಜನೆ ಮಾಡ್ತಾರೆ. ಆ ಭಜನೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ನೋಡ್ಬೋದು, ಸಂತೋಷ ಪಡ್ಬೋದು. ಜೊತೆಗೆ ನಮ್ಮ ಶ್ರೀ ಗುರು ರಾಘವೇಂದ್ರ ಅವರ ಮಹಾತ್ಮೆಗೆ ನೀವೆಲ್ಲ ಪಾತ್ರ ಆಗ್ಬೋದು. ಇಲ್ಲ, ಈ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇನ್ನಷ್ಟು ಯಶಸ್ವಿಯನ್ನ ಕಾಣ್ಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ತೀನಿ. ಜೊತೆಗೆ ಈಗ ಜಿ ಕನ್ನಡ ಬರ್ತಿರತಕ್ಕಂತ ನಮ್ಮ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಎಲ್ಲರೂ ಖಂಡಿತವಾಗಿ ನೋಡಿ, ನಿಮ್ಮ ಮಕ್ಕಳಿಗೆಲ್ಲರೂ ತೋರಿಸಿ, ಎಲ್ಲರೂ ಕೂಡ ನಮ್ಮ ರಾಘವೇಂದ್ರ ಕೃಪೆಗೆ ಪಾತ್ರರಾಗಬೇಕಾಗತ್ತೆ. ಎಲ್ಲ ಥ್ಯಾಂಕ್ ಯು ವೆರಿ ಮಚ್. ಹೆಸರು ವೆಂಕಟೇಶ್ ಅಂತ, ನಾವು ತುಮಕೂರಿಂದ ಬಂದಿರೋದು. ಜಿ ಕನ್ನಡದಲ್ಲಿ ರಾಘವೇಂದ್ರ ಮಹಾತ್ಮೆ ಈ ಸಂಕಲ್ಪ ಯಾತ್ರೆ ಮಾಡ್ತಿರೋದು ನಮ್ಗೆ ಬಹಳ ಖುಷಿ ಇದೆ, ಸಂತೋಷ ಇದೆ. ಇವತ್ತು ಜಿ ಕನ್ನಡ ಚಾನೆಲ್ ಅವರು ಹಾಸನ್ಗೆ ಯಾಕೆ ಬಂದಿದ್ದಾರೆ, ಅದರ ಉದ್ದೇಶ ಏನು ಅಂತ ವೆಂಕಟೇಶ್ ಸರ್ ಅವರು ನಮ್ಮ ಚಾನೆಲ್ ಒಂದಿಗೆ ಡೀಟೇಲ್ ಆಗಿ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ರಾಯರ ದರ್ಶನವನ್ನ ನಿಮ್ಗೂ ಕೂಡ ಮಾಡಿಸ್ತಾ ಇದ್ದೀನಿ. ಹಾಗೇನೆ ಭಕ್ತಾದಿಗಳು ಬಂದು ರಾಯರ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ಕೂಡ ನಾನು ಇವಾಗ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೆ ಸರ್ ತಿಳಿಸ್ದಂಗೆ ನಮ್ಮ ಒಂದು ಕೋರಿಕೆ ಏನಿದೆ ಅದನ್ನ ನಾವು ಈ ಒಂದು ಚೀಟಿಯಲ್ಲಿ ಬರೆದು ನಾವು ಒಂದು ಬಾಕ್ಸ್ ಅಲ್ಲಿ ಹಾಕ್ಬೋದು. ಹಾಗೆ ನಮ್ಮ ಯಥಾಶಕ್ತಿ ನಾವು ಕಾಣಿಕೆಯನ್ನ ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕ್ಬೋದು. 2 ಬಾಕ್ಸ್ ಇಟ್ಟಿದ್ದಾರೆ, ಒಂದು ಕೋರಿಕೆಯ ಬಾಕ್ಸ್, ಇನ್ನೊಂದು ನಮ್ಮ ಯಥಾಶಕ್ತಿ ಕಾಣಿಕೆ ಏನಾದ್ರು ಇದ್ರೆ ಅದನ್ನ ನಾವು ಅಲ್ಲಿ ಹಾಕ್ಬೋದು. ಅವರು ಮಂತ್ರಾಲಯಕ್ಕೆ ಅದನ್ನ ತಲುಪಿಸ್ತಾರೆ. ಸುಮಾರು ಜನಕ್ಕೆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗ್ತಾ ಇರೋದಿಲ್ಲ. ನಾವು ಏನಾದ್ರೂ ಕಾಣಿಕೆಯನ್ನ ಹಾಕ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅದು ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಊರಿಗೂ ಕೂಡ ಬರ್ತಾರೆ. ಅವಾಗ ನೀವು ಹೋಗಿ ರಾಯರ ದರ್ಶನವನ್ನ ಪಡೀರಿ. ನಿಮ್ಮ ಒಂದು ಕೋರಿಕೆ ಏನಾದ್ರು ಇದ್ರೆ ಆ ಒಂದು ಚೀಟಿಲಿ ಬರ್ದ್ಬಿಟ್ಟು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದರ ಬಾಕ್ಸ್ ಒಳಗೆ ಹಾಕಿ ನಿಮ್ಮ ಯಥಾಶಕ್ತಿ ಕಾಣಿಕೆಯನ್ನ ಕೂಡ ಸಲ್ಲಿಸಬಹುದು. ಇವಾಗ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ರಿ. ಇವಾಗ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ನಾನು ಕೂಡ ತಗೊಂಡಿದ್ದೆ, ಅದನ್ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಿಹೈಂಡ್ ದ ಸೀನ್ಸ್ ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡೀಟೇಲ್ ಆಗಂತೂ ನಾನು ಹಾಕಕ್ ಆಗಲ್ಲ. ನೀವು ಇದನ್ನ ನೋಡ್ಬೇಕು ಅಂತ ಇದ್ರೆ ಜಿ ಕನ್ನಡ ಚಾನಲ್ ಅಲ್ಲಿ ಮಿಸ್ ಮಾಡ್ದಲೆ ಎಪಿಸೋಡ್ ನ ನೋಡ್ಬೋದು. ಮೊದ್ಲಿಗೆ ರಾಯರಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಪ್ರಹ್ಲಾದವರ ಗೋವಿಂದ, ಮಂತ್ರಾಲಯ ನಿವಾಸ ರಾಘವೇಂದ್ರ ಗೋವಿಂದ, ಆಂಜನೇಯ ವರದ ಗೋವಿಂದ.
ಜಿ ಕನ್ನಡ ಅಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅನ್ನ ನೀವೆಲ್ಲ ನೋಡ್ತಾನೆ ಇರ್ಬೋದು. ಈ ಒಂದು ಸೀರಿಯಲ್ ತುಂಬಾ ಜನಕ್ಕೆ ಅಚ್ಚುಮೆಚ್ಚು ಖಂಡಿತವಾಗ್ಲೂ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇದು ರಾಯರ ಒಂದು ಮಹಿಮೆಯನ್ನ ಸಾರುವಂತಹ ಒಂದು ಕಾರ್ಯಕ್ರಮವಾಗಿರುತ್ತೆ. ರಾಯರ ಭಕ್ತರು ಈ ಒಂದು ಸೀರಿಯಲ್ ಅನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ಅಷ್ಟು ಇಷ್ಟಪಡ್ತಾರೆ ಅಂತ ನನಗೂ ಕೂಡ ತುಂಬಾನೇ ಚೆನ್ನಾಗುತ್ತು. ಇವತ್ತು ನಾನು ಬಿಹೈಂಡ್ ದ ಸೀನ್ಸ್ ನಿಮ್ ಜೊತೆ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಒಂದು ಕಾರ್ಯಕ್ರಮ ತುಂಬಾನೇ ಅದ್ಭುತವಾಗಿ ಮೂಡಿ ಬರಬೇಕು ಅನ್ನೋದಕ್ಕೆ ಅದರ ಹಿಂದಿನ ಶ್ರಮ ಹೇಗಿರುತ್ತೆ ಅನ್ನೋವಂಥದ್ದನ್ನ ನಿಮಗೂ ಕೂಡ ತೋರಿಸೋಣ ಅಂತ. ನಿಜವಾಗ್ಲೂ ಟೀಮ್ ಮೆಂಬರ್ಸ್ಗಳ ಒಂದು ಎಫರ್ಟು ಅಷ್ಟೇ ಇರುತ್ತೆ. ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡ್ ಬರಬೇಕು ಅಂತ ಅವರು ಹಿಂದೆ ಅಷ್ಟೇ ಎಫರ್ಟ್ ಹಾಕಿ ಕೆಲಸ ಮಾಡಿರ್ತಾರೆ. ನಿಜವಾಗ್ಲೂ ವಿಡಿಯೋ ಶೂಟ್ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ವಿಡಿಯೋ ಶೂಟ್ ಮಾಡುವಾಗ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ತುಂಬಾ ಹೊತ್ತು ಶೂಟಿಂಗ್ ಎಲ್ಲ ಮಾಡಿದ್ರು. ಹಾಗೆ ಇಲ್ಲಿ ಬಂದಂತಹ ಭಕ್ತರನ್ನ ಕೂಡ ಮಾತಾಡ್ಸಿದ್ರು. ಮೊದಲಿಗೆ ಮಠದ ಸ್ಟಾಫನ್ನ ಮಾತಾಡ್ಸಿದ್ರು. ಇವರು ಪ್ರಕಾಶ್ ಸರ್ ಅಂತ ಚಂದ್ರಾಪಟ್ಟಣದವರು, ಅವ್ರು ಮಾತಾಡಿದ್ರು. ನೆಕ್ಸ್ಟ್ ನಮ್ಮ ಹಾಸನದ ಮಠದ ಮ್ಯಾನೇಜರ್ ಆದಂತಹ ಗುರುರಾಜ್ ಸರ್ ಮಾತಾಡಿದ್ರು. ನೆಕ್ಸ್ಟ್ ಒಬ್ರು ಭಕ್ತರು ಅವರ ಜೀವನದಲ್ಲೇ ಆದಂತಹ ಮಹಿಮೆ ಹೇಳ್ಕೊಂಡ್ರು. ಇವರು ಅಷ್ಟೇ ರಾಯರ ಬಗ್ಗೆ ಮಾತಾಡಿದ್ರು. ನೆಕ್ಸ್ಟ್ ನಾನ್ ಮಾತಾಡಿದೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಈ ಒಂದು ಅವಕಾಶನ ನನಗೆ ಮಾಡಿಕೊಟ್ಟಂತಹ ನಮ್ಮ ಮಠದ ಮ್ಯಾನೇಜರ್ಗಳಿಗೆ ಮತ್ತೆ ಜಿ ಕನ್ನಡ ಚಾನಲ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾನೇ ಖುಷಿ ಆಯ್ತು. ಈ ಪ್ರೋಗ್ರಾಮ್ನ ನೀವಂತೂ ಮಿಸ್ ಮಾಡ್ದಲೇ ಜಿ ಕನ್ನಡ ಚಾನಲ್ ಅಲ್ಲಿ ನೋಡಿ. ಮಠದಲ್ಲಿ ಭಜನೆಯನ್ನ ಕೂಡ ಮಾಡಿದ್ರು. ಅದನ್ನ ಇವಾಗ ನಾನು ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಭಜನೆ ಎಲ್ಲ ಆದ ನಂತರ ಅವರಿಗೆ ಸನ್ಮಾನವನ್ನ ಕೂಡ ಮಾಡಿದ್ರು. ಹಾಗೆ ಜಿ ಚಾನಲಿನ ಟೀಮ್ ಅವ್ರಿಗೂ ಕೂಡ ಸನ್ಮಾನ ಮಾಡಿ ಒಂದು ರಾಯರ ಫೋಟೋವನ್ನ ಕೂಡ ಕೊಟ್ರು. ಜಿ ಟೀಮ್ ಅವ್ರಿಗೂ ಕೂಡ ಫಲಮಂತ್ರಾಕ್ಷತೆ ಪ್ರಸಾದವನ್ನ ಕೂಡ ಕೊಟ್ರು. ಈ ಒಂದು ವಿಡಿಯೋ ಶೂಟ್ ಅಲ್ಲಿ ನಾನು ಭಾಗವಹಿಸಿದ್ದಕ್ಕೆ ನಂಗಂತೂ ತುಂಬಾನೇ ಖುಷಿ ಆಯ್ತು. ವಿಡಿಯೋ ಶೂಟ್ಗೆ ನನಗೆ ತುಂಬಾನೇ ಸಪೋರ್ಟ್ ಮಾಡಿದಂತಹ ಮಠದ ಸ್ಟಾಫ್ಗಳಿಗೂ ಹಾಗೇನೆ ನನ್ನ ಆತ್ಮೀಯರಿಗೂ ಜಿ ಕನ್ನಡ ಚಾನಲ್ ಅವ್ರಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋಲಿ ಶ್ರೀ ರಾಘವೇಂದ್ರ ಮಹಾತ್ಮೆಯ ಸಂಕಲ್ಪ ಯಾತ್ರೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಜಿ ಚಾನಲ್ ಅಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅನ್ನ ಪ್ರತಿಯೊಬ್ರು ವೀಕ್ಷಣೆ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.